ಆಲ್ ಸೆಟ್ ಗೈಸ್. ಗುಡ್ ಮಾರ್ನಿಂಗ್. ನಿನ್ನೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ನಿನ್ನೆ ಒಂದು ಸ್ಟ್ರೆಚಲ್ಲೇ 520 ಕಿಲೋಮೀಟರ್ ಅರೌಂಡು ಟ್ರಾವೆಲ್ ಮಾಡಿಬಿಟ್ಟೆ. ಆ್ಯಂಡ್ ಜಾಗ ಹುಡುಕ್ತಾ ಸಂಭಾಜಿನಗರಲ್ಲಿ ಉಳ್ಕೊಳ್ಳೋಣ ಅಂದ್ಕೊಂಡೆ. ಸಿಟಿ ಮಾತ್ರ ಪೂರಾ ಖರಾಬ್ ಆಗೋಗ್ಬಿಟ್ಟಿದೆ. ರೋಡೆಲ್ಲ ಹಾಳಾಗೋಗ್ಬಿಟ್ಟಿದೆ. ಫುಲ್ಲು ಧೂಳಂದರೆ ಬ್ಯಾಗು, ಜಾಕೆಟ್ಸ್, ಹೆಲ್ಮೆಟ್ ಎಲ್ಲ ಧೂಳಾಗಿ ಅಲ್ಲಿ ಉಳ್ಕೊಳಕ್ಕಾಗಲ್ಲ ಅಂದಿದ್ದಕ್ಕೆ ಸುಮ್ಮನೆ ಹೋಗ್ಬಿಡೋಣ, ಮಹಾರಾಷ್ಟ್ರ ದಾಟ್ಬಿಡೋಣ ಅಂತ ಹೊರಟ್ಬಿಟ್ಟೆ. ಬಟ್ ಆದರೆ ಕೊನೆಗೆ ಆಗಲಿಲ್ಲ, ಸುಸ್ತಾಯಿತು. ಸ್ವಲ್ಪ ಮಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಂಗೆ ಬರ್ತಾ ಜಾಗ ಹುಡುಕ್ಕೊಂತ ಬಂದೆ. ನೀವು ನೋಡ್ತಾ ಇರ್ಬೋದು, ಯಾವುದೋ ಹಳ್ಳಿಯಲ್ಲಿ ಯಾವುದೋ ಹೈವೇ ಪಕ್ಕ ಹಂಗೆ ಒಂದು ಡಾಬಾ ಸಿಕ್ತು. ಇದೇ ಆ ಡಾಬಾ. ಈ ಡಾಬಾದಲ್ಲಿ ಯಾರಿಗೋ ಒಬ್ರಿಗೆ ಕೇಳಿದೆ, ಹಾಗೆ ಸರ್ ಪ್ಲೀಸ್ ಇವತ್ತು ನೈಟ್ ಸ್ಟೇ ಮಾಡೋಕ್ಕೆ ಜಾಗ ಕೊಡಿ ಅಂತ. ಆ ಟೇಬಲ್ ಕಾಣಿಸ್ತಾ ಇದೆಯಲ್ಲ, ಆ ಜಾಗದಲ್ಲಿ ಕೊಟ್ಟರು. ಶೆಡ್ ಅಡಿ ಆರಾಮಾಗಿ ಮಲ್ಕೊಂಡ್ವಿ. ಸೊ ಸ್ಕೂಲ್ ಮಕ್ಕಳೆಲ್ಲ ಕಾಯ್ತಾ ಇದ್ದಾರೆ ಹೋಗೋಕ್ಕೆ. ಜೋಳದ ಹೊಲ, ಸಣ್ಣದೊಂದು ಅಂಗಡಿ, ಪುಟ್ಟ ಹಳ್ಳಿ ಇದು. ಸೊ ತುಂಬ ಥ್ಯಾಂಕ್ ಯು ಹೇಳ್ಬೇಕು ಅವ್ರಿಗೆ, ಯಾಕಂದ್ರೆ ಆ ನೈಟಲ್ಲಿ ಕೂರಿಸಿ ನನಗೆ ನಾನು ತಂದಿದ್ದ ಚಪಾತಿ ಕೂಡ ಒಂದು ಸ್ವಲ್ಪ ಹಾಳಾಗಿತ್ತು. ಅವ್ರು ಏನು ಮಾಡಿದ್ರು, ಸ್ವಲ್ಪ ಒಂದೆರಡು ಪೀಸ್ ಹಾಳಾಗಿತ್ತು. ಸೊ ಅದನ್ನೇ ಅವರು ಇಲ್ಲೇ ಊಟ ಮಾಡಿ, ಯಾಕೆ ಹೊರಗಡೆ ತಿಂತೀರಾ, ಕಾಸೇನು ಕೊಡಬೇಡಿ, ಇಲ್ಲೇ ಊಟ ಮಾಡಿ ಅಂತ ಫೋರ್ಸ್ ಮಾಡಿದ್ರು. ಆ್ಯಂಡ್ ಹಾಸ್ಪಿಟಾಲಿಟಿ ನೆಕ್ಸ್ಟ್ ಲೆವೆಲ್ ಗುರು. ಏನೇ ಇದ್ರು ಹಳ್ಳಿ ಜನನೇ. ಅವ್ರು ಮಾಡೋ ಕೇರು, ಅವ್ರು ಮಾಡೋ ಅಂಥ ಕನ್ಸರ್ನ್ ಇದೆಯಲ್ಲ, ತೋರಿಸೋ ಕನ್ಸರ್ನು ತುಂಬ ಗ್ರೇಟು. ಎಲ್ಲ ಮಲ್ಕೊಂಡಿದ್ದಾರೆ, ನಾನು ಹೇಳೋಕ್ಕಾಗಿಲ್ಲ ಥ್ಯಾಂಕ್ ಯು ಅಂತ. ಸೊ ನಾ ಹೀಗೆ ಹೇಳ್ತಾ ಇದ್ದೀನಿ, ಥ್ಯಾಂಕ್ ಯು ಭಯ್ಯ, ಥ್ಯಾಂಕ್ ಯು. ಅವ್ರಿಗೆ ಈ ವಿಡಿಯೋ ನೋಡ್ತಾ ಇದ್ದಾಗ ಅರ್ಥ ಆಗಲ್ಲ. ಸೊ भैया आप जगह रात रुकने के लिए थोड़ा जगह दिया था, वहाँ पे रुका था, मेरे को बहुत ಶುಕ್ರಿಯಾ, ಧನ್ಯವಾದ ಭಯ್ಯ. ನೋಡಿ ಈ ಥರ ಕಾಣಿಸ್ತಾ ಇದೆ. ಒಳ್ಳೆ ಮಾರ್ನಿಂಗ್ ವೆದರು. ಸೊ ತುಂಬ ಟೈಮ್ ಆಗಿಲ್ಲ, ಇವಾಗ ಟೈಮ್ ಬಂದು 8:35. ಸೊ ಆದಷ್ಟು ಬೇಗ ಹೊರಟ್ರೆ ಬೇಗ ಸೇಫಾಗಿ ಒಂದು ಕಡೆ ರಾತ್ರಿ ಸ್ಟೇ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ ಬೇಗ ಹೋಗ್ತಾ ಇದ್ದೀನಿ. ಮತ್ತೆ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಸ್ಟಾರ್ಟ್.